ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಭಾರತದ ವಿವಿಧ ವಲಯಗಳಿಗೆ ತಟ್ಟುತ್ತಾ ಇರೋದು, ವಿವಿಧ ಉದ್ಯಮಗಳಿಗೆ ತಟ್ಟುತ್ತಾ ಇರೋದು. ಚಿತ್ರದುರ್ಗದಲ್ಲಿ ಕೋಳಿ ಫಾರಂಗಳಿಗೂ ಕೂಡ ಯುದ್ಧದ ಪರಿಣಾಮ ಬೀರುತ್ತಾ ಇದೆ. ಚಿತ್ರದುರ್ಗದ ಕೋಳಿ ಫಾರಂ ಮಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಟ್ಟೆ ರಫ್ತಾಗ್ತಾ ಇತ್ತು ಮಧ್ಯಪ್ರಾಚ್ಯಕ್ಕೆ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಮೊಟ್ಟೆಯ ದರ ಇಳಿಕೆಯಾಗ್ತಾ ಇದೆ. ಮೊಟ್ಟೆಗಳ ರಫ್ತಿಗೆ ಬ್ರೇಕ್ ಬಿದ್ದಿದ್ರಿಂದ ಮೊಟ್ಟೆ ಬೆಲೆ ಕುಸಿತ ಆಗಿದೆ. ಕಳೆದೊಂದು ವಾರದಿಂದ ಮೊಟ್ಟೆಗಳು ರಫ್ತಾಗದ ಪರಿಣಾಮ ಸಂಕಷ್ಟ ಶುರುವಾಗಿದೆ. ಸಮಸ್ಯೆ ಬಗೆಹರಿಸಿ ಅಂತ ಮಾಲಕರು ಒತ್ತಾಯಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಬೇಕು ಅಂತಾದ್ರೆ ಗ್ಲೋಬಲ್ ಸಪ್ಲೈ ಚೈನು ಸರಿ ಹೋಗಬೇಕು. ಕೊಲ್ಲಿ ರಾಷ್ಟ್ರಗಳಿಗೆ ಮಧ್ಯಪ್ರಾಚ್ಯಕ್ಕೆ ಮೊಟ್ಟೆ ರಫ್ತಾಗ್ತಾ ಇತ್ತು, ಅಲ್ಲಿ ಯುದ್ಧ ನಡೀತಾ ಇದೆ. ಈಗ ರಫ್ತು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಪರಿಣಾಮ ಏನಾಗಿದೆ ಅಂತಂದ್ರೆ ದೇಸಿ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ದರ ಕಡಿಮೆ ಆಗ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಕೆಲವು ಉದ್ಯಮಗಳ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ಬೋದು. ನಾನೀಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮರಡಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೃಷ್ಣ ಪೌಲ್ಟ್ರಿ ಫಾರ್ಮ್ ಹತ್ರ ಇದ್ದೀನಿ. ಈ ದೃಶ್ಯಗಳಲ್ಲಿ ನೋಡ್ಬೋದು ಎಗ್ಗಳನ್ನು. ಏನಂತಂದರೆ ಎಗ್ ರಫ್ತು ಮಾಡ್ತಕ್ಕಂಥ ವಿಚಾರವಾಗಿ ರಾಜ್ಯಾದ್ಯಂತ ಹಲವೆಡೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ದಿನ ಏನಂತಂದ್ರೆ ಲಕ್ಷಾನುಗಟ್ಟಲೆ ಮೊಟ್ಟೆಗಳನ್ನು ಬೇರೆ ಬೇರೆ ಕಡೆ ರಫ್ತು ಮಾಡ್ತಾಯಿದ್ರು. ಆದರೆ ಈ ಸದ್ಯ ಈ ಒಂದು ಯುದ್ಧದಿಂದಾಗಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಈ ಒಂದು ಫಾರ್ಮ್ನ ಮಾಲೀಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯುದ್ಧದ ಎಫೆಕ್ಟು ನಿಮ್ಮ ಒಂದು ಫಾರಮು ಅದು ಮೊಟ್ಟೆ ರಫ್ತಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ? ಈ ಯುದ್ಧದ ಮೂಲಕ ನಮಗೆ ಮತ್ತೆ ಟೈಮ್ ಟು ಟೈಮ್ ಹೋಗ್ತಾ ಇಲ್ಲ. ಈಗ 1-2 ದಿವಸಲಿದ್ದ ಸ್ವಲ್ಪ ಪರವಾಗಿಲ್ಲ, ಒಂದು 10 ದಿವಸಲಿದ್ದ ಸ್ವಲ್ಪ ಯುದ್ಧ ಸ್ಟಾರ್ಟ್ ಆದಮೇಲೆ ಭಾರಿ ಪರಿಣಾಮ ಬಿದ್ದಿದೆ. ಎಕ್ಸ್ಪೋರ್ಟ್ ಎಲ್ಲ ನಿಂತಿದೆ, ಎಲ್ಲ ಹಡಗುಗಳು ಹೋಗ್ತಾ ಇಲ್ಲ ಎಕ್ಸ್ಪೋರ್ಟು. ಅದರ ಬೇರೆ ತಾಪಮಾನ ಜಾಸ್ತಿ ಆಗಿದೆ, ಹಬ್ಬಗಳು ಬಂದಿದೆ, ರಂಜಾನ್ ಹಬ್ಬ, ಅಥವಾ ಬೇರೆ ಜಾತ್ರೆಗಳು, ಸುತ್ತಮುತ್ತ ಜಾತ್ರೆಗಳು ಜಾಸ್ತಿ ಆಗಿದ್ದವು. ಈಗ 1-2 ದಿವಸಲಿದ್ದ ಸ್ವಲ್ಪ ಮಾರ್ಕೆಟು ಸ್ವಲ್ಪ ನಡೀತಾ ಇದೆ. ನಿತ್ಯ ನಿಮ್ಮ ಒಂದು ಫಾರ್ಮ್ನಿಂದ ಎಷ್ಟು ಮೊಟ್ಟೆಗಳು ರಫ್ತಾಗ್ತಾವೆ ಸರ್? 1 ಲಕ್ಷ ಹೆಚ್ಚು, 1 ಲಕ್ಷಕ್ಕಿಂತ ಹೆಚ್ಚು ಮೊಟ್ಟೆ ಹೋಗ್ತಾಯಿದೆ. ಈ ಯುದ್ಧದಿಂದಾಗಿ ಎಷ್ಟು ಆಗ್ತಿದ್ದಾವೆ ಸರ್? ಒಂದು 50% ಕಡಿಮೆ ಆಗಿದೆ. ಯುದ್ಧದ ಕಾರಣವಾದ ಫಾರ್ಮ್ನ ಮಾಲೀಕರಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಭಾಳ ಎಫೆಕ್ಟ್ ಬೀಳ್ತಾ ಐತೆ. ಕೋಳಿಗಳು ಸಾಕೋದು ಕಷ್ಟ ಆಗ್ತಾಯಿದೆ, ಮೊಟ್ಟೆ ಸೇಲ್ ಆಗ್ತಾ ಇಲ್ಲ. ಯುದ್ಧದಿಂದ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆಂದರೆ ಈ ಫಾರ್ಮ್ಗಳು ನಮ್ಮ ಕಡೆ ಸುಮಾರು ಮಾಲೀಕರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿರ್ತಾರೆ ರಾಜ್ಯದ ಎಲ್ಲ ಕಡೆ. ಬೇರೆ ಬೇರೆ ರಾಜ್ಯದ ಹಲವೆಡೆ ದೊಡ್ಡ ದೊಡ್ಡ ಜಿಲ್ಲೆ ಬೆಂಗಳೂರು ಕಡೆ ರಫ್ತು ಮಾಡ್ತಾರೆ. ಈ ಒಂದು ಯುದ್ಧದಿಂದ ರಫ್ತಿನ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ? ಹೆಚ್ಚು ಕಡಿಮೆ 40-50% ತನಕ ಕಡಿಮೆ ಆಗೈತೆ. ಮಾರ್ಕೆಟ್ ಎಲ್ಲ ಡೌನ್ ಆಗೈತೆ, ರೇಟ್ ಸಿಗ್ತಾ ಇಲ್ಲ. ರಾ ಮೆಟೀರಿಯಲ್ಗಳು ಜಾಸ್ತಿ ಆಗ್ತಾಯಿದೆ, ಡೀಸೆಲ್ ಬಾಡಿಗೆ ಎಲ್ಲ ಜಾಸ್ತಿ ಆಗ್ತಾಯಿದೆ. ಪ್ರೊಡಕ್ಷನ್ ಎಷ್ಟಾಗ್ತಾಯಿದೆ ಅಷ್ಟು ಹೋಗ್ತಾ ಇಲ್ಲ, ಭಾಳ ಸಮಸ್ಯೆ ಆಗ್ತಾಯಿದೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.